ಓಕೆ. ಅದಕ್ಕೆಲ್ಲ ಏನು ತಲೆ ಕೆಡಿಸ್ಕೊಳ್ಳೋದಿಲ್ಲ. ನೋಡೋಣ ಇನ್ನೇನಾದ್ರು ಕಂಪ್ಲೇಂಟ್ಸ್ ಅಂದದ್ದು ಏನಾದ್ರು ಇದೆಯಾ? ಇಲ್ಲ ಕಂಪ್ಲೇಂಟ್ಸ್ ಏನಿಲ್ಲ, ಲಾಂಗ್ ಹೋಗ್ತಾ ಇದೀನಲ್ಲ ಅದೊಂದು ಸರ್ವಿಸ್, ಅದಕ್ಕೋಸ್ಕರ ನೀವು ಒಂದ್ಸತಿ ನೋಡ್ಬಿಟ್ಟು ಹೇಳಿದ್ರೆ ಚೆನ್ನಾಗಿರುತ್ತೆ ಅಂತ ಅಷ್ಟೇ. ಇದ್ದಾಗ ಅದು ನಮಗೆ ಪಿಕಪ್ ಜಾಸ್ತಿ ಸಪೋರ್ಟಿಂಗ್ ಬರುತ್ತೆ. ಓಕೆ. ಅಂದರೆ ಯಾರು ಓಡ್ತಾ ಇರ್ತಾರೆ ಹಿಂದೆಯಿಂದ ಇನ್ನೊಬ್ರು ಯಾರನ್ನ ಒಬ್ಬರು ಸ್ವಲ್ಪ ಸಪೋರ್ಟ್ ಕೊಟ್ಟರೆ ಎಷ್ಟು ಸ್ಪೀಡಾಗಿ ಓಡ್ತಾರೆ. ಓಕೆ. ಇನ್ನೊಂದು ಮೇಜರ್ ಸರ್ವಿಸ್ ಅಂತ ಕರೀತಾರೆ. ಎವ್ರಿ 10,000ಗೆ ಒಂದು ಮೇಜರ್ ಸರ್ವಿಸ್ ಥರ ಒಂದು ನಡೆಯುತ್ತೆ. ಆ ಒಂದು 10,000 ಕಿಲೋಮೀಟರ್ ನಡೆಯುವಂಥ ಮೇಜರ್ ಸರ್ವಿಸ್ನ ಚೆಕ್ ಮಾಡಿಬಿಟ್ಟು ಏನಾದರೂ ರೀಪ್ಲೇಸ್ಮೆಂಟ್ ನೆಸೆಸಿಟಿ ಇದ್ದರೆ. ಹಾಯ್, ಹಲೋ, ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಎಲ್ಲರಿಗೂ. ಇವತ್ತು ನನ್ನ ಗಾಡಿಯ ಸರ್ವಿಸ್ ಡೇ. ಸೊ ಹಾಗಾಗಿ ನಮ್ಮ ಅಯ್ಯಪ್ಪ ನಗರ, KRಪುರಂ ಅಯ್ಯಪ್ಪ ನಗರದಲ್ಲಿ ಶ್ರೀ ವೆಂಕಟೇಶ್ವರ ಮೋಟರ್ಸ್ ಅಂತ ಹೇಳ್ಬಿಟ್ಟು, ಸೊ ಇದು ತುಂಬ ಹಳೆ ಗ್ಯಾರೇಜು. ನಾನು ನನ್ನ ಓಮ್ನಿ ಇದ್ದಾಗ ಏನು ನಮ್ಮದು ಹೋಟೆಲ್ ಇತ್ತು, ಆವಾಗಿಂದ ಕೂಡ ನಾನು ಇಲ್ಲೇ ಸರ್ವಿಸ್ ಮಾಡೋದು. ಏನಂದರೆ ಮೇನು ಟ್ರಸ್ಟ್ ವರ್ದಿ. ಸೊ ಹಾಗಾಗಿ ಇಲ್ಲಿ ಮುಂಚೆ ಹಳೇದಿದ್ದು ಫಸ್ಟು, ಇವಾಗೆಲ್ಲ ತೆಗ್ದು ಫುಲ್ಲೆಲ್ಲ ಪೇಂಟಿಂಗಿಂದ ಹಿಡಿದು ಪ್ರತಿಯೊಂದು ಸರ್ವಿಸ್ ಕೊಡ್ತಾರೆ. ಗಾಡಿ ರೀಪೇಂಟಿಂಗ್ ಇರ್ಬೋದು, ಆಮೇಲೆ A to Z ಸರ್ವಿಸು ಎಲ್ಲನೂ ಸಹ. ಸೊ ಇದು ಹಳೆ ಬೋರ್ಡಿದು. ನೀವು ನೋಡಿರ್ಬೋದು ನನ್ನ ಜೊತೆ ಹಳೆ ಡ್ರೋನ್ ವೀಡಿಯೋದಲ್ಲಿ ಇದೊಂದು ಡ್ರೋನ್ ಶಾಟ್ ತೆಗೆದಿದೆ. ಸೊ ಹಾಗಾಗಿ ನಮ್ಮ ಏನು TV 300 ಹೊಸದಾಗಿ ಏನು ತೊಗೊಂಡಿದ್ದೀವಿ, ಅದನ್ನು ಸರ್ವಿಸ್ ಮಾಡಿಸೋಣ ಅಂತ ಬಂದಿದ್ದೀನಿ. ಸೊ ಇವಾಗ ಒಂದು ರೌಂಡು ಟೆಸ್ಟ್ ಡ್ರೈವ್ ತೊಗೊಂಡು ಹೋಗ್ಬಿಟ್ಟು ನೋಡೋದು ಹೇಗಿದೆ ಗಾಡಿ, ಏನು ನೆಸೆಸಿಟಿ ಏನೇನಿಲ್ಲ ಅಂತ ಹೇಳ್ಬಿಟ್ಟು. ಸೊ ಗಾಡಿ ತೊಗೊಂಡೋಗಿ ಟೆಸ್ಟ್ ಡ್ರೈವ್ ಮಾಡಿಸ್ಬಿಟ್ಟು ನೋಡೋಣಂತೆ, ಬನ್ನಿ ಹೊರಡೋಣ. ಸೊ ಹೋಪ್ ನಿಮಗೆ ಈ ವ್ಲಾಗ್ ಇಷ್ಟ ಆಗುತ್ತೆ. ನಮ್ಮ ಲದಾಖ್ ರೈಡ್ಗೆ ಪ್ರಿಪ್ರೇಷನ್ನು ನಿನ್ನೆಯಿಂದ ಸ್ಟಾರ್ಟ್ ಆಗಿದೆ, ಹಳೆ ವ್ಲಾಗಿಂದ. ಸೊ ಇದು ಬಂದುಬಿಟ್ಟು ಸರ್ವಿಸು ಚೆಕಪ್ ಗಾಡಿ ಬಗ್ಗೆ ನೋಡ್ಕೊಳ್ಳೋಕ್ಕೆ ಇದು ಮುಗಿಸ್ಕೊಂಡು ನೆಕ್ಸ್ಟ್ ಕಂಟಿನ್ಯೂ ಮಾಡ್ತೀವಿ. ಸೊ ಈಗ ಬನ್ನಿ ಗಾಡಿ ಒಂದು ರೌಂಡ್ ಟೆಸ್ಟ್ ಡ್ರೈವ್ ತೊಗೊಂಡೋಗ್ಬಿಟ್ಟು ಏನು ಬೇಕಿದೆ ಏನು ಅಂತ ನೋಡೋಣಂತೆ. ಓಕೆ. ಅದಕ್ಕೆಲ್ಲ ಏನು ತಲೆ ಕೆಡಿಸ್ಕೊಳ್ಳೋದಿಲ್ಲ. ನೋಡೋಣ ಇನ್ನೇನಾದ್ರು ಕಂಪ್ಲೇಂಟ್ಸ್ ಅಂದದ್ದು ಏನಾದ್ರು ಇದೆಯಾ? ಇಲ್ಲ ಕಂಪ್ಲೇಂಟ್ಸ್ ಏನಿಲ್ಲ, ಲಾಂಗ್ ಹೋಗ್ತಾ ಇದೀನಲ್ಲ ಅದೊಂದು ಸರ್ವಿಸ್, ಅದಕ್ಕೋಸ್ಕರ ನೀವು ಒಂದ್ಸತಿ ನೋಡ್ಬಿಟ್ಟು ಹೇಳಿದ್ರೆ ಚೆನ್ನಾಗಿರುತ್ತೆ ಅಂತ ಅಷ್ಟೇ. ಓಕೆ. ಸೊ ಇವಾಗ ಒಂದು ರೌಂಡ್ ಟೆಸ್ಟ್ ರೈಡ್ ಹೋಗಿ ಬಂದ್ವಿ ನಾವು. ಬೇರೆ ಏನು ಅಂತ ಕಂಪ್ಲೇಂಟ್ಸ್ ಏನಿಲ್ಲ ಅಂತ. ನನಗೆ ಸ್ವಲ್ಪ ಭಯ ಇತ್ತು, ಸೆಕೆಂಡ್ ಹ್ಯಾಂಡ್ ಗಾಡಿ ಅಲ್ವಾ, ಸ್ವಲ್ಪ ಟೆನ್ಷನ್ ಅದು. ಅದೆಲ್ಲ ಟೆನ್ಷನ್ ಬೀಳಂಗಿಲ್ಲ ಗಾಡಿಯಲ್ಲಿ. ಏನಂದ್ರೆ ಮೇನ್ ಇರೋದೇನು ಅಂದ್ರೆ ನಮ್ಮ ಇದು ಸೊ ಗಾಡಿಯಲ್ಲಿ ಅಂತ ದೊಡ್ಡ ಕಂಪ್ಲೇಂಟ್ಸ್ ಅಲ್ಲ ಏನೂ ಇಲ್ಲ. ಓಕೆ. ಯೂಸ್ ಮಾಡ್ಬೋದು ನೀವು. ಓಕೆ. ಸರ್ವಿಸ್ ಮಾತ್ರ ಮಾಡಿಕೊಂಡು ಸೊ ಲಾಂಗ್ ಡ್ರೈವ್ಗೆ ಸರಿ ಅಣ್ಣ, ಇದು ಫುಲ್ ಸರ್ವಿಸ್ ಮಾಡ್ಬಿಡ್ತೀರಾ? ಫುಲ್ ಸರ್ವಿಸ್ ಮಾಡಿ. ಓಕೆ. ಸೊ ಇದರಲ್ಲಿ ಏನಂದ್ರೆ ಆಟೋಮೆಟಿಕ್ ಗೇರ್ ಆಯಿಲ್ ಲಾಸ್ಟ್ ಸರ್ವಿಸ್ ಅಲ್ಲಿ ಚೇಂಜ್ ಮಾಡಿದಾರ ಅಂತ ನೋಡ್ಬೇಕು. 60,000ಕ್ಕೆ ಚೇಂಜ್ ಮಾಡಬೇಕು ಗೇರ್ ಆಯಿಲ್. ಸೊ ಮಾಡಿದಾರ ಇಲ್ಲ ಅಂತ ನೋಡೋಣ. ಮಾಡಿಲ್ಲ ಅಂದ್ರೆ ಅದೊಂದು ಚೇಂಜ್ ಮಾಡ್ಕೊಡ್ತೀವಿ. ಓಕೆ. ಯಾಕಂದ್ರೆ ಇದ್ರದ್ದು 50,000 to 60,000 ಕಿಲೋಮೀಟರ್ ಒನ್ಸ್ ಗೇರ್ ಆಯಿಲ್ ಚೇಂಜ್. ಓಕೆ. ಸೊ ನಿನ್ನೆ ನಾನು ನಿಮ್ಗೆ ಹೇಳಿದೆ ನಾಳೆಯಿಂದ ನಮ್ಮದು ಲದಾಖ್ ವ್ಲಾಗ್ ಕಂಟಿನ್ಯೂ ಆಗುತ್ತೆ ಅಂತ. ಸರ್ವಿಸ್ ಕೂಡ ಒಂದು ಇಂಪಾರ್ಟೆಂಟ್ ಪಾರ್ಟ್ ಆಗಿರೋದ್ರಿಂದ ಸರ್ವಿಸ್ ಕೂಡ ಇದ್ರಲ್ಲಿ ಆ್ಯಡ್ ಆಗುತ್ತೆ. ಸೊ ಇವಾಗ ಕಂಪ್ಲೀಟ್ ಅಂದರೆ ಏನೇನು ಚೇಂಜ್ ಮಾಡ್ತೀರಣ್ಣ? ಸೊ ಕಂಪ್ಲೀಟ್ ಆಗಿ ಬಂದು ನಿಮಗೆ ಡೀಸೆಲ್ ಫಿಲ್ಟ್ರು, ಆಯಿಲ್ ಫಿಲ್ಟ್ರು, ಏರ್ ಫಿಲ್ಟ್ರು, AC ಫಿಲ್ಟ್ರು, ಗೇರ್ ಆಯಿಲು 60,000 ಕಿಲೋಮೀಟರ್ ಚೇಂಜ್ ಆಗಿಲ್ಲ ಅಂದರೆ ಅದನ್ನು ಚೇಂಜ್ ಮಾಡ್ತೀವಿ. ಓಕೆ. ಮತ್ತು ಬ್ರೇಕ್ ಫ್ಲೂಡು, ಬ್ರೇಕ್ ಲೈನಿಂಗು, ಬ್ಯಾಕು, ಫ್ರಂಟು, ಬ್ರೇಕ್ ಪ್ಯಾಡು, ಸೊ ಅದು, ಮತ್ತು ಜಾಯಿಂಟ್ ಸ್ಟಾರು, ಓಕೆ. ಸೊ ಮತ್ತು ಕೂಲೆಂಟು, ಸೊ ಎಲ್ಲ ಚೆಕ್ ಮಾಡಿಕೊಂಡು ಕೂಲೆಂಟು ಎಲ್ಲ ಏನಾದರೂ 60,000 ಕಿಲೋಮೀಟ್ರಲ್ಲಿ ಕೂಲೆಂಟು, ಗೇರ್ ಆಯಿಲು ಎಲ್ಲ ಒನ್ಸ್ ಚೇಂಜ್ ಮಾಡೋದು. ಓಕೆ. ಅವ್ರು ಅದೆಲ್ಲ ಚೇಂಜ್ ಮಾಡಿದರೆ ನಮ್ಗೆ ಅದೆಲ್ಲ ಉಳಿಯುತ್ತೆ. ಓಕೆ. ಓಕೆ. ಸೊ ಇಲ್ಲಾಂದರೆ ಯೂನಿಟ್ ಫುಲ್ ಸೆಟ್ ನಾವು ಚೇಂಜ್ ಮಾಡಬೇಕು. ಓಕೆ ಅಣ್ಣ. ಸೊ ಈಗ ನಮಗೆ ಪ್ರೀವಿಯಸ್ ಇದು ಓನರ್ ಹೆಂಗೆ ಏನು ಮೇಂಟೈನ್ ಮಾಡಿದ್ದಾರೆ ಗೊತ್ತಿಲ್ಲ. ಸೊ ಹಾಗಾಗಿ ಒಂದು ರೌಂಡ್ ಫಸ್ಟ್ ಎಲ್ಲ ಚೆಕಪ್ ಮಾಡಿಬಿಟ್ಟು ಅದರಲ್ಲಿ ಏನೇನು ನೆಸೆಸಿಟಿ ಇದೆ ಅಥವಾ ಡೌಟ್ ಇದೆ ಅದನ್ನೆಲ್ಲ ಚೇಂಜ್ ಮಾಡಿ ರಿಪ್ಲೇಸ್ ಮಾಡೋ ಐಡಿಯಾ ಇದೆ. ಸೊ ನೋಡ್ಬೋದು ಇವಾಗ ಫುಲ್ ಎಲ್ಲ ದೊಡ್ಡದು ಮಾಡಿಬಿಟ್ಟಿದ್ದೀರಲ್ಲ ಅಣ್ಣ, ಫುಲ್ ಕಂಪ್ಲೀಟಾಗಿ. ಎಲ್ಲ ನಿಮ್ಮಂಥವ್ರು ಹಾಗೇನಿಲ್ಲ ಅಣ್ಣ. ಹಾಗೆ ನಾನು ಆ್ಯಕ್ಚುಲಿ ಇಲ್ಲಿ ಸುಮಾರು ಒಂದು 10 ಇಯರ್ಸಿಂದನೂ ನಂದು ಓಮ್ನಿ ಇದ್ದಾಗಿಂದ ನಾನು ಇಲ್ಲಿಗೆ ಸರ್ವಿಸ್ ಬರೋದು. ಏನಂದರೆ ನಿಮಗೆ A to Z ಪ್ರತಿಯೊಂದು ಸಿಗುತ್ತೆ. ಅನ್ನೆಸೆಸರಿ ಬೇರೆ ಕಡೆ ನೀವು ನೋಡಿರ್ಬೋದು, ಬೇರೆ ಏನಂತಾರೆ ನೆಸೆಸಿಟಿ ಇಲ್ಲದೆ ಇರೋವಂಥ ಕೆಲಸಗಳೇನಾಗಲ್ಲ. ನಿಮ್ಗೆ ಏನಿದೆ ಸಜೆಸ್ಟ್ ಮಾಡಿ, ಗಾಡಿ ಟೆಸ್ಟ್ ಡ್ರೈವ್ ಮಾಡಿ, ಚೆಕ್ ಮಾಡಿ, ನೀವೇನು ಹೇಳ್ತೀರಿ ಅದನ್ನು ಮಾಡಿಕೊಡ್ತಾರೆ. ಹಾಗೆ ಏನಾದರೂ ತುಂಬ ಇಂಪಾರ್ಟೆಂಟ್ ಇತ್ತು ಅಂದಾಗ ಅದನ್ನು ಸಜೆಸ್ಟ್ ಮಾಡ್ತಾರೆ. ಸೊ ಇವಾಗ ಕಂಪ್ಲೀಟಾಗಿ ಒಂದು ಜನರಲ್ ಚೆಕಪ್ ಮಾಡಿಬಿಟ್ಟು ಏನು ಮಾಡಬೇಕು ಏನು ಮಾಡಬಾರ್ದು ಅನ್ನೋದನ್ನ ನೋಡೋಣ ಬನ್ನಿ. ಡೀಸೆಲ್ ಲೀಕೇಜ್ ಇದೆ. ಓಕೆ. ಡೀಸೆಲ್ ಲೀಕೇಜ್ ಇದೆ. ಓಕೆ. ಇದು ಡೀಸೆಲ್ ಪಂಪ ಫಿಲ್ಟ್ರ್ ಅಣ್ಣ? ಇದು ಅದು ಫಿಲ್ಟ್ರು. ಓಕೆ. ಇದು ಡೀಸೆಲ್ ಫಿಲ್ಟ್ರು ಲೀಕೇಜ್ ಬರ್ತದೆ. ಲೀಕೇಜ್ ಇದೆ. ರಿಮೂವ್ ಮಾಡ್ಬಿಟ್ಟು ಬಾಡಿ ಚೆಕ್ ಮಾಡೋಣ, ಯಾಕಂದರೆ ಜಾಸ್ತಿ ಹೋಗ್ತಾ ಇದೆ. ಸೊ ಇನ್ನು ಲಾಂಗ್ ಅಲ್ವಾ, ಏರ್ ತೊಗೊಂಡ್ಬಿಡುತ್ತೆ.
ಡೀಸೆಲ್ ಫಿಲ್ಟರ್ ಯಾವಾಗ ಡೀಸೆಲ್ ಲೀಕ್ ಆಗುತ್ತೆ ಆವಾಗ ಇಂಜಿನ್ ಒಳಗಡೆ ಏರ್ ತಗೊಂಡ್ಬಿಡುತ್ತೆ. ಓಕೆ. ಏರ್ ತಗೊಂಡಾಗ ನಮಗೆ ಮಿಸ್ಸಿಂಗು ಮತ್ತೆ ಗಾಡಿ ಸ್ಟಾರ್ಟಿಂಗ್ ಟ್ರಬಲು. ಇವಾಗ ಇದು ಈ ಒಂದು ರೇಂಜಿಗೆ ಲೀಕೇಜ್ ಇದೆ. ನಾವು ಸ್ವಲ್ಪ ಲಾಂಗ್ ಕಂಟಿನ್ಯೂ ಒಂದು 200-300 ಕಿಲೋಮೀಟರ್ ಕಂಟಿನ್ಯೂ ಓಡಿಸಿದಾಗ ಸ್ವಲ್ಪ ಜಾಸ್ತಿ ತಗೊಂಡ್ಬಿಡುತ್ತೆ. ಓಕೆ ಓಕೆ. ಸೊ ಈ ಥರ ಬರಬಾರ್ದು ಡೀಸೆಲ್. ಫುಲ್ಲು ಡೀಸೆಲು. ಇದು ಟರ್ಬೋ ಬರುತ್ತಣ್ಣ ಗಾಡಿ ಇದು ಅಥವಾ ನಾರ್ಮಲ್ ಟರ್ಬೋನೇನಾ ಇದು? ಇದು ಟರ್ಬೋ. ಅದು ಟರ್ಬೋ. ನನಗೆ ಆಟೋಮೆಟಿಕ್ಕು ಮತ್ತು ಡೀಸೆಲ್ ಇದು ಟರ್ಬೋ ಇದೆಲ್ಲ ಫಸ್ಟ್ ಟೈಮ್. ಟರ್ಬೋ ಬಂದೇ ಬರುತ್ತೆ. ಟರ್ಬೋ ಬಂದೇ ಬರುತ್ತೆ. ಓಕೆ. ಇವಾಗ ಏನಂದರೆ ಆ ಟರ್ಬೋ ಇದ್ದಾಗ ನಮಗೆ ಪಿಕಪ್ ಜಾಸ್ತಿ, ಸಪೋರ್ಟಿಂಗ್ ಬರುತ್ತೆ. ಓಕೆ. ಅಂದರೆ ಯಾರು ಓಡ್ತಾ ಇರ್ತಾರೆ ಹಿಂದೆಯಿಂದ ಇನ್ನೊಬ್ರು ಯಾರನ್ನ ಒಬ್ಬರು ಸ್ವಲ್ಪ ಸಪೋರ್ಟ್ ಕೊಟ್ಟರೆ ಎಷ್ಟು ಸ್ಪೀಡಾಗಿ ಓಡ್ತಾರೆ ಟರ್ಬೋ. ಓಕೆ. ಸೊ ಟರ್ಬೋ ಅನ್ನೋದು ಅದೇ ಓಡೋ ಜಾಗದಲ್ಲಿ ಅದು ಇನ್ನೊಂದು ಎಕ್ಸ್ಟ್ರಾ ಸಿಗ್ದಂಗೆ ನಮಗೆ ದಮ್ ಇರುತ್ತೆ. ಓಕೆನಾ. ಇದು ಬ್ಯಾಟ್ರಿ ಹೊಸದೇನೋ ಗೊತ್ತಿಲ್ಲ. ಹೊಸದೇನಾ ಇದು? 2024 4ನೇ ತಿಂಗಳು. ಇಲ್ಲ ಐತಾ ನೋಡಿ. ನೀವೇನಾದ್ರು ಬ್ಯಾಟ್ರಿದು ಮ್ಯಾನುಫ್ಯಾಕ್ಚರಿಂಗ್ ಅಲ್ಲಣ್ಣ ಇದು? ಹೌದು. ಮ್ಯಾನುಫ್ಯಾಕ್ಚರಿಂಗ್ ಡೇಟ್ ನೋಡ್ಬೇಕಾದ್ರೆ ಇಲ್ಲಿಂದ ಗೊತ್ತಾಗುತ್ತೆ. ಫಸ್ಟ್ ಮಂತು ಆಮೇಲೆ ಇಯರ್. ಓಕೆ. ನಾನು ಜಸ್ಟ್ ತೊಗೊಂಬಂದ್ಬಿಟ್ಟು ಒಂದು ರೌಂಡ್ ಎಲ್ಲ ವಾಶ್ ಮಾಡಿಸ್ಬಿಟ್ಟು ಸುಮ್ಮನೆ ಒಂದು ಸ್ವಲ್ಪ ದೂರ ಹೋಗಿ ಬರೋಣ ಅಂತ ಹೇಳ್ಬಿಟ್ಟು ನೆನ್ನೆದೊಂದು ವೀಡಿಯೋ ಅಪ್ಲೋಡ್ ಮಾಡಿದ್ವಿ. ಹಿಂಗೆ ಪ್ಲ್ಯಾನ್ ಮಾಡ್ತಾಯಿದ್ದೀವಿ. ಅದರದ್ದೊಂದಕ್ಕೋಸ್ಕರ ಹೋಗ್ಬಂದಿದ್ದೆ ಅಷ್ಟೇ, ಇನ್ನು ತೆಗ್ದಿಲ್ಲ ಗಾಡಿ. ಸೊ ಇದೆಲ್ಲ ಮೋಸ್ಟ್ಲಿ ಬಂಪರ್ ನೋಡಬೇಕು. ಎಲ್ಲ ಸ್ಟಿಕ್ಕರ್ ಹಾಕಿದ್ದಾರೆ ಫುಲ್ ಎಲ್ಲ ಕಡೆ. ಅದನ್ನು ಏನಾದ್ರು ಲ್ಯಾಂಪ್ ಹೋಗಿದೆಯಾ ಏನಾಗಿದೆ ಎಲ್ಲ ನೋಡಿ ಅದನ್ನು ಚೆಕ್ ಮಾಡಿಸಿ ಆದರೆ ಅದನ್ನು ಪೇಂಟ್ ಮಾಡಿಸೋ ಪ್ಲ್ಯಾನ್ ಇದೆ. ಹಿಂಗೆ ಓಕೆ. ಸೊ ಇವಾಗ ಬೇರೆ ನೆಸೆಸರಿ ಅವ್ರು ಚೆಕ್ ಮಾಡಿ ಏನೋ ಬೇರೆ ಪ್ರಾಬ್ಲಮ್ ಇಲ್ಲ ಅಂತ ಹೇಳಿದ್ದಾರೆ ಅಣ್ಣ. ಸೊ ನಾರ್ಮಲಾಗಿ ಏನು ರೆಗ್ಯುಲರ್ ಸರ್ವಿಸ್ ಇರುತ್ತೆ ಗೊತ್ತಾ? ರೆಗ್ಯುಲರ್ ಸರ್ವಿಸ್ ಅಂದರೆ ಚೆಕಿಂಗ್ ಸರ್ವಿಸ್ ಅಲ್ಲ. ಸೊ ಏನೊಂದು ಮೇಜರ್ ಸರ್ವಿಸ್ ಅಂತ ಕರೀತಾರೆ. ಎವ್ರಿ 10,000ಗೆ ಒಂದು ಮೇಜರ್ ಸರ್ವಿಸ್ ಥರ ಒಂದು ನಡೆಯುತ್ತೆ. ಆ ಒಂದು 10,000 ಕಿಲೋಮೀಟರ್ ನಡೆಯುವಂಥ ಮೇಜರ್ ಸರ್ವಿಸ್ನ ಚೆಕ್ ಮಾಡಿಬಿಟ್ಟು ಏನಾದರೂ ರೀಪ್ಲೇಸ್ಮೆಂಟ್ ನೆಸೆಸಿಟಿ ಇದ್ದರೆ ಅದೆಲ್ಲ ರೀಪ್ಲೇಸ್ ಮಾಡಿಬಿಟ್ಟು ಮೇನ್ ನನಗೆ ಇದೊಂದು ಗೊತ್ತಿದೆ ಡೀಸೆಲ್ ಇದ್ರದ್ದು ಇದು ಕೂಡ ಚೆಕ್ ಮಾಡ್ತಾರೆ. ಅದು ಏನಾದರೂ ಗ್ಯಾಸ್ ಕಿಟ್ ಹೋಗಿದೆ ಅಥವಾ ಪಂಪೇ ಹೋಗಿದ್ರೆ ಚಾನ್ಸ್ ತೊಗೊಳ್ಳೋದು ಬೇಡ ಅಂತ ಅದನ್ನು ರಿಪ್ಲೇಸ್ ಮಾಡ್ಕೊಳ್ತೀನಿ ಅಷ್ಟೇ. ಸೊ ನೋಡೋಣ ಬನ್ನಿ. ಇವಾಗ ಕಂಪ್ಲೀಟ್ ಆಗಿ ಆದರೆ ಇದೊಂದು ಹಿಂದೆ ಒಂದು ಬಂಪರ್ ಒಂದು ಪೇಂಟಿಂಗ್ ಮಾಡ್ಸೋಣ ಅಂತ ಇದೀನಿ. ಯಾಕಂದರೆ ಅಲ್ಲೊಂದು ಸ್ಟಿಕ್ಕರ್ ಇದೆ ಸ್ವಲ್ಪ ಚೆನ್ನಾಗಿ ಕಾಣ್ತಾ ಇಲ್ಲ. ಸೊ ಅದೊಂದೊಂದು ಚೇಂಜ್ ಮಾಡಿಸ್ಬಿಟ್ಟು ಇದು ಮಾಡೋದು. ಏನು ಟಯರ್ ಎಲ್ಲ ಬೇರೆ ಎಲ್ಲ ಚೆನ್ನಾಗಿದೆ. ಬಾಡಿ ಒಳಗಡೆ ಏನೋ ಅಂತ ಸೌಂಡ್ ಏನಿಲ್ಲ. ಅದು ಮುಗಿಸೋಣಂತೆ ಬನ್ನಿ.